ಅಂತ ಎಲ್ಲ ಕೆಲಸಗಳನ್ನ ನಾನು ಮನಸೋ ಇಚ್ಛೆ ಎಲ್ಲನೂ ನನ್ನ ಆತ್ಮತೃಪ್ತಿಗಾಗಿ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. ಜನರಿಗೆ ಏನು ವಿಶ್ವಾಸ ಕೊಟ್ಟು ಅದ್ರ ಬಗ್ಗೆ ನಡ್ಕೊಂಡಿದ್ದೀನಿ. ಅದ ಮೇಲೆ ಜನರ ನಿರ್ಧಾರ ಮುಂದೆ ಆಯ್ಕೆ ಮಾಡೋದೆಲ್ಲ ಜನರ ಮೇಲೆ ಇರುತ್ತೆ. ನಾನೇನಾದರೂ ವರ್ಕ್ ಮಾಡಿ ನಾನು ಆಯ್ಕೆ ಮಾಡ್ತಾರೆ ಅಂತ ನನ್ನ ಹತ್ರ ನನಗೆ ದೃಢವಾದ ನಂಬಿಕೆ ಇದೆ. ಎಲ್ಲ ನಾಳೆ ಕಂಪ್ಲೀಟ್ ಇಲ್ಲರಿಗೂ ಬಂದಿದ್ದೀನಿ. ನಾನು ಒಂದು ಕಂಬದಲ್ಲಿ ಬಿಡಿದ್ರೆ ಎಲ್ಲ ಪ್ರತಿಯೊಂದು ಹಾಕ್ಸ್ಬಿಡ್ತೀನಿ. ಕಳೆದ 5 ವರ್ಷಗಳಿಂದ ನಗರಸಭೆಯಲ್ಲಿ ಬೀದಿ ದೀಪಗಳ ಅಳವಡಿಕೆಗೆ ಯಾವುದೇ ತರಹ ಅನುದಾನ ನೀಡುತ್ತಿರಲಿಲ್ಲ. ಕಾರಣದಿಂದ ಸುಮಾರು ಹಳೆಯ ಒಂದು 10 ವರ್ಷಗಳಿಂದ ಅಳವಡಿಸಿದಂಥ ಲೈಟ್ಗಳನ್ನೇ ಅದನ್ನೇ ರಿಪೇರಿ ಮಾಡಿಕೊಂಡು ತುಂಬ ಹಾಳಾಗಿತ್ತು. ಇದನ್ನು ಸುಮ್ಮನೆ ಬೇಸತ್ತು ತುಂಬ ನಗರಸಭೆ ಎಷ್ಟೇ ಸತಿ ಕೇಳಿದ್ರು ಅವ್ರಿಗೆ ಪಾಪ ಅದನ್ನು ನಾವು ರೆಸ್ಪಾನ್ಸ್ ಇಲ್ಲ. ಕೇವಲ 5 ಲೈಟ್ ಕೊಡ್ತಾಯಿದ್ರು. 150 50 ಎಲ್ಲಿ ಹಾಕೋದು ಎಲ್ಲಿ ಬಿಡೋದು ಅಂತ ಗೊತ್ತಾಗ್ತಿರೋ ಪರಿಸ್ಥಿತಿ ಇತ್ತು. ತುಂಬ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾಯಿತ್ತು ಜನರಿಗೆ. ಇದರಿಂದ ನಾನು ವೈಯಕ್ತಿಕವಾಗಿ ಬೇಡಿಕೆ ಇಟ್ಟಾಗ ನಮ್ಮ MLCಗಳಾದಂಥ ನಜೀರ್ ಅಹಮದ್ ಅವರು ಕಳೆದ 24ರ ಅನುದಾನದಲ್ಲಿ ನನಗೆ 5 ಲಕ್ಷ ರೂಪಾಯಿಯನ್ನು ಈ ಬೀದಿ ದೀಪಗಳ ಅಳವಡಿಕೆಗೆ ಅನುದಾನವನ್ನು ಕೊಟ್ಟಿದ್ದರು. ನಮ್ಮ BS ರಫೀವುಲ್ಲಾ ಅವರ ಸಹಾಯದೊಂದಿಗೆ ಮತ್ತು ನಮ್ಮ ನಾಯಕರು ವಿನಯ್ ಶ್ಯಾಮ್ ಅವರು ಹಾಗೂ ಶಾಸಕರ ಬೆಂಬಲದಿಂದ ಈ ಅನುದಾನ ನನಗೆ ದೊರೆಯಿತು. ಈ ಅನುದಾನದಿಂದ ನಡ್ಕೊಂಡ್ಬಂದು ಸುಮಾರುಗಳಿಂದ ನಾನು 150 LED ಸುಮಾರು ಒಂದು ಗುಣಮಟ್ಟದ ಒಂದು 2 ವರ್ಷ ವಾರಂಟಿ ಇದೆ. 2 ವರ್ಷ ವಾರಂಟಿ ಸಮೇತ ಅವರೇ ರಿಪ್ಲೇಸ್ ಮಾಡೋಂಥ ಒಳ್ಳೆಯ ಗುಣಮಟ್ಟದ LEDಗಳನ್ನ ಪ್ರತಿಯೊಂದು ಕಂಬಕ್ಕೂ ನಾನು ಮಾಡಲಿ ಪ್ರತಿಯೊಂದು ಟ್ಯೂಬ್ಲೈಟ್ಗಳು ಯಾವುದು ಎಲ್ಲೆಲ್ಲಿದೆ ಎಲ್ಲ ಕಂಪ್ಲೀಟಾಗಿ ತೆಗೆದಿದ್ದೀನಿ. ಎನರ್ಜಿ ಸೇವಿಂಗ್ ಕೂಡ ಆಗಿರುತ್ತೆ. ಅದರಿಂದ ಕರೆಂಟ್ ಕೂಡ ಸೇವ್ ಆಗುತ್ತೆ ಮತ್ತು ಬೆಳಕು ಮತ್ತು ಉತ್ತಮವಾದ ಗುಣಮಟ್ಟದ ಆಯ್ಕೆ ಮಾಡಿಕೊಂಡು ತಂದಿದ್ದೀವಿ. ಇದರಿಂದ ಜನರಿಗೆ ಅನುಕೂಲ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇದೊಂದು ನನ್ನ ಪ್ರಯತ್ನ ಯಶಸ್ವಿಯಾಗಿದ್ದಕ್ಕೆ ನಾನು ಸಂತೋಷ ಇದೆ. ಇದಕ್ಕೆ ಕೃತಜ್ಞತೆಗಳು ಸಹ ನನ್ನ ನಾಯಕರಾದಂತಹ ನಸೀರ್ ಅಹಮದ್ ಅವರಿಗೆ, ಶ್ಯಾಮ್ರವರಿಗೆ ಹಾಗೂ ನನ್ನ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ನಗರಸಭೆಗೆ ಬರೋಕ್ಕಿಂತ ಚುನಾವಣೆ ಪೂರ್ವದಲ್ಲಿ ನಾನು ಏನು ಭರವಸೆ ಕೊಟ್ಟಿದ್ದೆ, ಇದು ಯಾವ ಥರ ಈ ಥರ LEDಗಳಿಲ್ಲದೆ ಒಂದು ಲೈಟ್ಗಳು ಒಂದು ಟ್ಯೂಬ್ ಲೈಟು ಯಾವುದೇ ಹಳೆಯ ಲೈಟ್ಗಳಿಲ್ಲದೆ ಮಾಡ್ತೀನಿ ಅಂತ ಭರವಸೆನ ಈಡೇರಿಸಿದ್ದೀನಿ ಅಂತ ತೃಪ್ತಿ ಇದೆ. ಕಂಪ್ಲೀಟಾಗಿ ನೀವೆಲ್ಲೇ ನನ್ನ ವಾರ್ಡಲ್ಲಿ ಚೆಕ್ ಮಾಡ್ಕೊಳ್ಳಿ, ಒಂದು ಟ್ಯೂಬ್ ಲೈಟ್ ಸಹ ಇಲ್ಲ. ಯಾವ ಒಂದು ರೈಡಲ್ಲಿ ಒಂದು ಲೈನಲ್ಲಿ ಕೂಡ ಎಲ್ಲಿನೂ ಇಲ್ಲ. ಪ್ರತಿ ಕಂಬನ ಕೂಡ ಅಳವಡಿಸಿದ್ದೀನಿ. ಇದ್ರ ಬಗ್ಗೆ ನೀವೇ ರಿಯಾಲಿಟಿ ಚೆಕ್ ಬೇಕಾದ್ರೆ ಮಾಡ್ಕೊಬೋದು. ನಾನು ಏನು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ಇನ್ನೂ ಒಂದು ಸಣ್ಣ ಪಟ್ಟ ಇದೆ, ಅದನ್ನೆಲ್ಲ ಇನ್ನೊಂದು 2-3 ದಿನಗಳಲ್ಲಿ ಮುಗಿಸ್ಕೊಡ್ತೀನಿ. ಇಲ್ಲ, ಇದೇ ನಾನು ಮೊದಲು ಯಾರಿಗೂ ಬಂದಿಲ್ಲ. ನಾನು ಕೇವಲ 20ನೇ ವಾರ್ಡ್ಗೋಸ್ಕರನೇ ವಿಶೇಷವಾಗಿ ನಾನು ಅವ್ರ ಹತ್ರ ಬೇಡಿಕೆ ಇಟ್ಟಾಗ ಅದಕ್ಕೋಸ್ಕರ ಅವ್ರು ಮಾಡಿದ್ದು. ಬೇರೆ 20ನೇ ವಾರ್ಡಿಗೆ ಮಾತ್ರನೇ ಸರ್ ಮಾಡಿದ್ದು. ಸರ್, ನಮ್ಮ ಕರ್ತವ್ಯ, ನಮ್ಮ ಧ್ಯೇಯ ಏನಿದೆಯೋ ನಾನು ಕಂಪ್ಲೀಟಾಗಿ ನನಗೆ ನನ್ನ ಇಚ್ಛೆಯು ನನಗೆ ವ್ಯಾಪ್ತಿಗೆ ಬರುವಂಥ ಎಲ್ಲ ಕೆಲಸಗಳನ್ನ ನಾನು ಮನಸೋ ಇಚ್ಛೆ ಎಲ್ಲನೂ ನನ್ನ ಆತ್ಮತೃಪ್ತಿಗಾಗಿ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀನಿ. ಜನರಿಗೆ ಏನು ವಿಶ್ವಾಸ ಕೊಟ್ಟು ಅದ್ರ ಬಗ್ಗೆ ನಡ್ಕೊಂಡಿದ್ದೀನಿ. ಅದ ಮೇಲೆ ಜನರ ನಿರ್ಧಾರ ಮುಂದೆ ಆಯ್ಕೆ ಮಾಡೋದೆಲ್ಲ ಜನರ ಮೇಲೆ ಇರುತ್ತೆ. ನಾನೇನಾದರೂ ವರ್ಕ್ ಮಾಡಿ ನಾನು ಆಯ್ಕೆ ಮಾಡ್ತಾರೆ ಅಂತ ನನ್ನ ಹತ್ರ ನನಗೆ ದೃಢವಾದ ನಂಬಿಕೆ ಇದೆ. ಅದ್ರ ಮೇಲೆ ವಿಶ್ವಾಸ ಇದೆ. ನೋಡೋಣ ಮುಂದೆ ಏನಿರುತ್ತೆ, ಯಾವ ಥರ ಇತ್ತು ನೋಡೋಣ. ನಾನಂತೂ ಸಕ್ರಿಯವಾಗಿರ್ತೀವಿ. ನಾವೇನು ಅಧಿಕಾರ ಇದ್ಕೊಂಡೇ ಜನರಿಗೆ ಸರ್ವಿಸ್ ಮಾಡಬೇಕಾಗಿಲ್ಲ. ಆಚೆ ಉಳ್ಕೊಂಡು ಕೂಡ ಮಾಡುವಂಥ ಸಾಮರ್ಥ್ಯ ಹೊಂದಿದ್ದೀವಿ. ನೋಡೋಣ, ಅವಕಾಶ ಕೊಟ್ಟರೆ ಅಂತೂ ಖಂಡಿತವಾಗೂ ನಾನು ಯಾವುದೇ ಕಾರಣಕ್ಕೆ ಹಿಂದೆ ಇಟ್ಟೋಗಲ್ಲ.